ಮತ್ತು ತಹಸೀಲ್ದಾರ್ ಸರ್ಗೆ ನಮ್ಮದು ಜನವರಿ 7ನೇ ತಾರೀಕು ಎಲ್ಲ ಆಶಾ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ ನಾವು ಸ್ಟ್ರೈಕ್ ಮಾಡಿದರೆ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ ಬಂದು ಭರವಸೆ ಕೊಟ್ಟು ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಗೆ 10,000 ರೂಪಾಯಿ ನಾವು ಏಪ್ರಿಲಿಂದನೇ ನಾವು ಜಾರಿ ಮಾಡ್ತೀರಿ, ನಿಮಗೆ ನಿಮ್ಮ ಅಕೌಂಟ್ಗೆ ಬರೋ ಥರ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ಬಿಟ್ಟೋದ್ರು. ಏಪ್ರಿಲಿಂದ ಈಚೆ 3 ತಿಂಗಳಾಯಿತು. ನಮ್ಗೆ ಇವಕ್ಕೂ ನಮಗೆ ₹1 ಅವರು ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ₹1 ನಮಗೆ ಬಂದಿಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ನಾವು ನಮ್ಮ ಸಿದ್ದರಾಮಯ್ಯ ಸರ್ಗೆ ನಮ್ಮ ತಹಸೀಲ್ದಾರ್ ಸರ್ ಮುಖಾಂತರ ನಾವು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಲೆಟ್ರು ಇವತ್ತು ಕೊಟ್ಟಿದ್ದೀವಿ, ಮೆಮೊರಾಂಡಮ್ನ. ಯಾವ ರೀತಿ ಸಮಸ್ಯೆ ಆಗ್ತೈತೆ ನಮಗೆ ತುಂಬ ಎಲ್ಲ ಅನ್ಕೊಂಬಿಟ್ಟಿದ್ದಾರೆ. ಏನು ಅನ್ಕೊಂಡಿದ್ದಾರೆ ಅಂದರೆ ನಮ್ಗೆ ಆಲ್ರೆಡಿ 10,000 ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲನೂ ಕೆಲಸದಲ್ಲೂ ಅಷ್ಟೇ ಎಲ್ಲನೂ ಊರಲ್ಲಿ ಜನಗಳೆಲ್ಲನೂ ನಿಮ್ಗೆ 10,000 ಆಗಿದೆಯಲ್ಲ ಫಿಕ್ಸು, ಇನ್ನೇನು ನೀವು ಯಾಕೆ ಈ ಥರ ಇದು ಮಾಡಿದ್ರೆ ಕೆಲಸ ಮಾಡ್ರಮ್ಮ ಚೆನ್ನಾಗಿ ಅಂತ ಹೇಳ್ಬಿಟ್ಟು ತುಂಬ ಫೀಲ್ಡಲ್ಲೆಲ್ಲನೂ ತುಂಬ ನಮಗೆ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವೆ. ವರ್ಕು ಜಾಸ್ತಿ ಕೊಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯ ಸರ್ ಗ್ಯಾರಂಟಿ ಕೊಟ್ಟಾಗಿನಿಂದ ನಮಗೆ ಫುಲ್ಲು ಕೆಲಸ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರನೇ ಸರ್ ನಮಗೆ ಇದು ಗ್ಯಾರಂಟಿ ಯೋಜನೆ ಮಾಡಿರೋದನ್ನು ನಮಗೆ ಜಾರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಈ ಮುಖಾಂತರ. ಹಂಗಾಗಿ ತಾವೆಲ್ಲನೂ ಇದು ತಿಳಿಸ್ಬೇಕಂತ ತಿಂಗಳ ನಮ್ಗೆ ಕರೆಕ್ಟಾಗಿ ಸ್ಯಾಲ್ರಿ ಇಲ್ಲ. ಇವಕ್ಕೂ ನಮಗೆ 3 ತಿಂಗಳಾಗಿದೆ. 3 ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಬೇರೆ ಬಂದಿಲ್ಲ. ನಾವು ಏನು ತಿನ್ಬೇಕು ಸರ್ ನಾವು? ಅದಕ್ಕೋಸ್ಕರ ನಮ್ಗೇನೇ ಆಗಲಿ ಒಂದು ಬಿಡುಗಾಸು ಬರೋದನ್ನು ಸಹ ಕರೆಕ್ಟಾಗಿ ತಿಂಗಳಲ್ಲಿ ಕರೆಕ್ಟಾಗಿ ಹಾಕ್ಬಿಟ್ರೆ ನಾವು ಮಕ್ಳಿಗೆ ಎಜುಕೇಷನ್ಗಾಗಲಿ ನಾವು ಸಂಸಾರ ಆಗಲಿ ನಮಗೆಲ್ಲನೂ ನಮಗೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ತಿಂಗಳ ನಮ್ಗೆ ಏನು ಮಾಡಿರ್ತೀರೋ ಅದನ್ನು ನಮ್ಗೆ ಬರೋ ಥರ ಮಾಡ್ಕೊಡ್ಬೇಕಾಗಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್. ವರ್ಕ್ ಜಾಸ್ತಿ ಅಂತಿದ್ದಾರೆ. ಯಾವ ಲೋಡ್ ಅಂತ ಸರ್, ಎಲ್ಲ ಫೋನಲ್ಲಿ ಆನ್ಲೈನ್ ವರ್ಕು ಜಾಸ್ತಿ ಆಗಿದೆ ನಮಗೆ, ಮತ್ತು ಸರ್ವೆಗಳು ಜಾಸ್ತಿ ಆಗಿದ್ದಾವೆ ನಮಗೆ. ಫೋನಲ್ಲಿ ನೋಡಿ ನಮಗೆ ತಲೆನೋವು ಇವಾಗೆಲ್ಲ ಸ್ಪೆಕ್ಸ್ಗಳು ಹಾಕೊಳ್ಳೋ ಸ್ಥಿತಿಗೆ ಬಂದುಬಿಟ್ಟಿದ್ದೀರಿ ನಾವು. ಮತ್ತು ಅದಕ್ಕೆ ನೆಟ್ಗಳಿಗೂ ಪ್ರಾಬ್ಲಮ್ ಆಗ್ತಾಯಿದೆ ನಮಗೂ. ಇವಾಗ ಫೋನ್ಸ್ ಇರಲ್ಲ, ನಮ್ಮ ಆಶಾಗಳ ಹತ್ರ ಫೋನ್ಗಳು ಬೇರೆ ಇಲ್ಲ ಸರ್. ಇವಾಗ ಎಲ್ಲ ಹ್ಯಾಂಗ್ ಆಗೋಗ್ಬಿಟ್ಟಿದ್ದಾವೆ. ತುಂಬ ಆ್ಯಪ್ಗಳು ಹಾಕಿದಾರಲ್ಲ, ಆರೋಗ್ಯ ಆ್ಯಪ್ಗಳು, ಅದರಿಂದ ಫೋನ್ಗಳೆಲ್ಲ ಹಾಕಾಗ್ತಾ ಇದ್ದಾವೆ. ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಸರ್. ನಮಗಂತೂ ಸರ್ವೆ ಜಾಸ್ತಿ ಆಗ್ತಾ ಇದೆ ಸರ್. ದಿನೇ ನಮಗೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಸರ್ ನಮಗೆ. ಮನೆಯಲ್ಲಿ ಯಾರಾದರೂ ಮೊಬೈಲ್ ಇಸ್ಕೊಂಡು ಮಾಡ್ರಿ ಅಂತೆಲ್ಲ ಕೇಳ್ತಾ ಇದ್ದಾರೆ ನಮಗೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮ್ಮ ಫೀಲ್ಡಲ್ಲಿ ತುಂಬ.